ನಾವು ಹುಡುಗಿರು 200 ರೂಪಾಯಿ ಶಾಪಿಂಗ್ ಮಾಡಿದ್ರೆ ಮನೆಯವ್ರಿಗೆಲ್ಲ ಶಾಪಿಂಗ್ ಮಾಡಿದೆ ಅಂತ ಹೇಳ್ಕೊತಾರೆ. ಅದೇ ಹುಡುಗರು 1000 ರೂಪಾಯಿ ರಮ್ ಕುಡಿದು ಬಂದರು ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲದಿರೋ ಥರ ಸ್ಟೆಪ್ಗೆ ಮಲ್ಕೋತಾರೆ. ಶಿಲ್ಪ, ಬೇಗ ರೆಡಿಯಾಗು, ಓಟಕ್ಕೆ ಹೋಗೋಣ. ಹಾಂ ಸರಿ. ರೆಡಿಯಾಗು ಅಂದರೆ 1 ಅವರ್ ಆಯಿತು. ಏನು ಮಾಡ್ತಾ ಇದ್ದಾಳೆ ಒಳಗಡೆ? ಇನ್ನು ಎಷ್ಟೊತ್ತು ರೆಡಿ ಆಗೋದು ನೀನು? ಇಂಕಿಗೆ ಮ್ಯಾಚ್ ಆಗೋ ಡ್ರೆಸ್ಸೇ ಸಿಗ್ತಾ ಇಲ್ಲ. ರೀಲ್ಸ್ ಮಾಡೋಣ ಅಂದರೆ ಯಾರು ಸಿಗ್ತಾನೆ ಇಲ್ವಲ್ಲ ರೀಲ್ಸ್ ಮಾಡೋಕ್ಕೆ. ಏನು ಮಾಡೋದು? ಶಿಲ್ಪ, ಏನಣ್ಣ? ಸ್ಯಾಲ್ರಿ ಬಂತಾ? ಮತ್ತೆ ಕಳಿಸು, EMI ಪೇ ಮಾಡ್ಬೇಕು ನಾನು. ಅದಕ್ಕೆ ನನ್ನ ಜೊತೆ ರೀಲ್ಸ್ ಮಾಡು, ಆವಾಗ ಸ್ಯಾಲ್ರಿ ಸೆಂಡ್ ಮಾಡ್ತೀನಿ. ಇವಳೇ ನಿಂಗಿಂತವಳೆ. ಚಾಟಿಂಗ್ ಮಾಡ್ಬೇಕಾದ್ರೆ ಚೆನ್ನಾಗಿತ್ತು, ಇವಾಗ ನೋಡಿದ್ರೆ 5000 ರೂಪಾಯಿ ಬಿಲ್ ಮಾಡಿಸವಳೆ. ವಾಟ್ಸಪ್ಪಲ್ಲಿ ಮಾತ್ರ ಗಂಟೆಗೊಂದ್ಸಲ ಬೇಬಿ ಊಟ ಮಾಡ್ದೆ ಅಂತ ಕೇಳ್ತಿದ್ದ. ಇವಾಗ ಕೇಳ್ಬೋದಲ್ವಾ, ಬೇಬಿ ಇನ್ನೂ ಏನಾದರೂ ತಿಂತೀಯಾ, ಬೇಬಿ ಏನಾದರೂ ತಿನ್ನು ಅಂತ ಕೇಳಲ್ಲ. ಶೂ ತಗೋಬೇಕಿತ್ತಲ್ಲ. ಶಿಲ್ಪ, ಒಂದ್ ನಿಮಿಷ ಬೈ. ಏನಾಯ್ತು? ಶಂಗು, ನೀನು ಬರ ಇಲ್ಲಿ 1 ನಿಮಿಷ. ಯಾಕೋ, ಏನಾಯ್ತು? ಬೇಗ ಬಾ, ಬೇಗ ಬಾ. ಏನಾಯ್ತು ಹೇಳೋ, ಏನಾಯ್ತು? ಇಲ್ಲಿ ನೋಡಿ, ಏನ್ ಬರ್ದವ್ರೆ? ಏನ್ ಬರ್ದವ್ರೆ? ನಂದೊಂದ್ ತಿಂಗಳು ಸ್ಯಾಲ್ರಿ. ಹೌದು, ನಿಮ್ ಹುಡುಗರ ಮನ್ಸಿಗೆ ಯಾಕೆ ಗೋಲ್ಡ್ ಇಷ್ಟ ಆಗಲ್ಲ? ನಮ್ ಮನ್ಸೇ ಗೋಲ್ಡು, ಇನ್ ನಮಗ್ ಯಾಕೆ ಗೋಲ್ಡು? ನಿಮ್ ಡ್ರೆಸ್ ತುಂಬಾ ಚೆನ್ನಾಗಿದೆ. ಹಲೋ, ನಂಗೆ ಬಾಯ್ ಫ್ರೆಂಡ್ ಇದ್ದಾನೆ. ಹಲೋ, ನಾನು ಹೇಳಿದ ಡ್ರೆಸ್ ಚೆನ್ನಾಗಿದೆ ಅಂತ, ನಿನ್ ಮಕ ಅಲ್ಲ. ನನ್ನ ಮನ್ಸು ಸರಿ ಇಲ್ಲ, ಸ್ವಲ್ಪ ಹೊತ್ತು ನನ್ನ ಜೊತೆ ಮಾತಾಡ್ಬೇಡ ಅನ್ನೋರ್ಗಿಂತ ನನ್ನ ಮನಸ್ಸು ಸರಿ ಇಲ್ಲ, ಸ್ವಲ್ಪ ಹೊತ್ತು ನಿನ್ನ ಜೊತೆ ಮಾತಾಡಿದ್ರೆ ಸೆಟ್ ಆಗೋಗ್ತೀನಿ ಅನ್ನೋರು ಸಿಕ್ಕಿದ್ರೆ ಲೈಫ್ ಹ್ಯಾಪಿಯಾಗಿರುತ್ತೆ. ಶಿಲ್ಪ, ದಚ್ಚು ಅವ್ರ ಊರಲ್ಲಿ 3 ಫ್ಲೋರ್ ಬಿಲ್ಡಿಂಗ್ ಕಟ್ಟಿದಾನಂತೆ. ಹೌದಾ? ಅಷ್ಟು ದೊಡ್ಡ ಹಗ್ಗ ಅವ್ನಿಗೆ ಎಲ್ಲಿಂದ ಸಿಕ್ತು? ಯಾರ ಮಕ್ಕಳಪ್ಪ ನೀವೆಲ್ಲ? ಗುರು, 500 ರೂಪಾಯಿ ಕೊಡ್ತೀನಿ, ನಿಮ್ ಹುಡುಗಿ ಹೊಡಿತ್ಯಾ? ಏನ್ ಮಾತಾಡ್ತಿದೀಯಾ? 500 ರೂಪಾಯಿಗೋಸ್ಕರ ನೀನ್ ನನ್ನನ್ನು ನೋಡಿದ್ಯಾ? ಏನ್ ಬೇಬಿ, ನೀನ್ ಹಿಂಗ್ ಮಾತಾಡ್ತಿದ್ಯಾ? 500 ರೂಪಾಯಿಗೋಸ್ಕರ ನಾನು ಹಿಂಗ್ ಹೊಡಿತೀನ? ನೀನ್ ನನ್ನ ಪ್ರಾಣ. ಹಿಂಗ್ ಹೊಡಿತೀನ? ಇಲ್ಲಪ್ಪ. ಹೌದಲ್ಲ, 500 ರೂಪಾಯಿಗೋಸ್ಕರ ನೀನ್ ನನ್ನ ಹೊಡೆಯಲ್ಲ. ನೀನ್ ತುಂಬಾ ಒಳ್ಳೆಯವನು. ನಾವು ಬೆಳಗ್ಗೆ ಎದ್ದಿದ ತಕ್ಷಣ ನೆನೆಸ್ಕೊಳ್ಳೋ ಫಸ್ಟ್ನೇ ವ್ಯಕ್ತಿ, ನಾವು ಮಲಗುವಾಗ ನೆನೆಸ್ಕೊಳ್ಳೋ ಕೊನೆಯ ವ್ಯಕ್ತಿ, ವೆದರ್ ನಮಗಿಲ್ಲಿ ಖುಷಿ ಆದರೂ ಕೊಟ್ಟಿರ್ತಾರೆ, ಇಲ್ಲಾಂದರೆ ನೋವಾದರೂ ಕೊಟ್ಟಿರ್ತಾರೆ. ಹಲೋ ಮಗ, ನಿನ್ ಫ್ರೆಂಡ್ ಹೆಂಗೋ? ಇವಳು ಒಬ್ಳು ಫ್ರೆಂಡ್. Received 500. ಮಗ ದೇವ್ರಂತವಳು, ಮಗ ನನ್ನ ಫ್ರೆಂಡು ದೇವ್ರಂತವಳು.